ಲೋಕಸಭಾ ಚುನಾವಣೆ ನಂತರ ಹರಿಯಾಣದ ಫಲಿತಾಂಶ ಭಾಜಪ ಪರವಾಗಿ ಬಂತು, ಮಹಾರಾಷ್ಟ್ರದ ಫಲಿತಾಂಶ ಭಾಜಪ ಪರವಾಗಿ ಬಂತು. ಈಗ 27 ವರ್ಷಗಳ ನಂತರ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದಿಗೆಯನ್ನು ಹಿಡಿದಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕಾರ್ಯಕರ್ತರಿಗೆ, ದೆಹಲಿಯ ಮಹಾಜನತೆಗೆ ಮತ್ತು ನರೇಂದ್ರ ಮೋದಿಜಿಯವರು, JP ನಡ್ಡಾಜಿಯವರು, ಅಮಿತ್ ಶಾ ರಾದಿಯಾಗಿ ಎಲ್ಲ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವಾಗಲೂ ಗೆಲುವು ನಮಗೆ ಸ್ವಾಭಾವಿಕವಾಗಿರೋ ಪ್ರೇರಣೆಯನ್ನು ಕೊಡುತ್ತೆ. ಈ ಗೆಲುವು ಕೂಡ ನಮಗೆ ಪ್ರೇರಣೆಯನ್ನು ಕೊಟ್ಟಿದೆ. ಬಿಹಾರದಲ್ಲೂ ಮುಂದೆ ಬಿಹಾರದ ಚುನಾವಣೆ, ಬಿಹಾರದಲ್ಲೂ NDA ಗೆಲ್ಲುತ್ತೆ ಅಂತಕ್ಕಂಥ ವಿಶ್ವಾಸ ನಮಗೆ ಮೂಡಿ ಬಂದಿದೆ. ಕೇಜ್ರಿವಾಲ್ ಅವರು ಪ್ರಾಮಾಣಿಕ ಅಲ್ಲ, ಭ್ರಷ್ಟ ಅಂತ ಜನರಿಗೆ ಮನವರಿಕೆ ಆಗಿದೆ. ಸುಳ್ಳಿನ ಮುಖವಾಡ ಕಳಚಲೇಬೇಕು. ಸುಳ್ಳಿನ ಮುಖವಾಡ ಕಳಚಿ ಬಿದ್ದಿದೆ. ಸುಳ್ಳಿನ ಮುಖವಾಡ ಕಳಚಿ ಬಿದ್ದ ಕಾರಣಕ್ಕೋಸ್ಕರನೇ ಆಮ್ ಆದ್ಮಿ ಪಾರ್ಟಿ ಸೋತಿದೆ. ಕಾಂಗ್ರೆಸ್ ಅವರು ಅವಲೋಕನ ಮಾಡ್ಕೋಬೇಕು. ಕೇವಲ ನಕಾರಾತ್ಮಕ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಚುನಾವಣೆ ಗೆಲ್ಲಬೇಕು ಅಂದ್ರೆ ಒಂದು ಪಕ್ಷಕ್ಕೆ ನೀತಿ ಇರಬೇಕು. ಕಾಂಗ್ರೆಸ್ ನೀತಿ ಏನು? ನೇತೃತ್ವ ಇರಬೇಕು. ನಿಮಗೆ ಯಾರ ನೇತೃತ್ವ ಇದೆ? ಜನ ಒಪ್ಪುವ ನೇತೃತ್ವ ಇವತ್ತು ಕಾಂಗ್ರೆಸ್ನಲ್ಲಿ ಉಳಿದಿದೆಯಾ? ನಿಯತ್ತು ಯಾರ ಬಗ್ಗೆ ಇದೆ ನಿಮಗೆ? ನಿಯತ್ತು ರಾಷ್ಟ್ರವನ್ನೇ ಅಪಮಾನ ಮಾಡುವಂತ ಕೆಲಸವನ್ನ ವಿದೇಶದಲ್ಲಿ ಹೋಗಿ ಮಾಡ್ತೀರಿ. ಸನಾತನ ಧರ್ಮವನ್ನು ಅಪಮಾನಿಸುವಂತ ಕೆಲಸವನ್ನ ದೇಶದೊಳಗಿತ್ಕೊಂಡು ಮಾಡ್ತೀರಿ. ನಿಮ್ಗೆ ಯಾರ ಬಗ್ಗೆ ನಿಯತ್ತಿದೆ? ಬಹುಶಃ ಈ ಎಲ್ಲ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಬಂದ ದಿನವೇ ಕರೆ ಕೊಟ್ಟರು ಕಾಂಗ್ರೆಸ್ ಅನ್ನು ವಿಸರ್ಜಿಸಿ ಅಂತ ಹೇಳಿ. ಇವತ್ತು ಶೂನ್ಯ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಜನತೆ ಸಂದೇಶ ಕೊಟ್ಟಿದ್ದಾರೆ, ನಿಮಗೆ ವಿಸರ್ಜನೆ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ, ಆ ಕಾರ್ಯವನ್ನು ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನ ಗೆದ್ದಿದೆ, ರಾಹುಲ್ ಗಾಂಧಿಯ ಸಂವಿಧಾನ ಸೋತಿದೆ. ಇಲ್ಲಿ ಗೆದ್ದಿರೋದು ಜನತೆಯ ಸಂವಿಧಾನ, ಇಲ್ಲಿ ಗೆದ್ದಿರೋದು ಅಂಬೇಡ್ಕರ್ ಅವರ ಸಂವಿಧಾನ. ತುರ್ತು ಪರಿಸ್ಥಿತಿ ಅಲ್ಲ, ಸರ್ವಾಧಿಕಾರಿ ಅಲ್ಲ, ಸರ್ವಾಧಿಕಾರ ಸೋತಿದೆ, ಪ್ರಜಾಪ್ರಭುತ್ವ ಗೆದ್ದಿದೆ. ಆ ಪ್ರಜಾಪ್ರಭುತ್ವದ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.